ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಶುಕ್ರವಾರದ ಲಾಗ್ ಆಗಿರ್ತೈತಿ. ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಿನ ಕಸ ಗಿಸ ಎಲ್ಲ ಹೊಡ್ಕೊಂಡು ಕಲ್ಲು ಒರೆಸ್ಕೊಂಡು ಈಗ ಹೊಚ್ಚಲು ಪೂಜೆ ಮಾಡಿಕೊಂಡು ರಂಗೋಲಿ ಹಾಕಿ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಸೊ ಏನಾದರೂ ಟಿಫಿನ್ನು ಮತ್ತು ಅವ್ರಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಏನಾದರೂ ಮಾಡಬೇಕು ಅಂಥೇಳಿ ನಾನು ರೆಡಿ ಮಾಡ್ಕೊಳತ್ತೀನಿ. ಮನೆಯೆಲ್ಲ ಕಲ್ಲು ಒರೆಸ್ಕೊಂಡು ಶುಕ್ರವಾರ ಅಂದ ತಕ್ಷಣ ಬೆಳಗಿನ ಶುಕ್ರವಾರ ಪೂಜೆ ಬೇಗನೆ ಆಗಬೇಕು. ಹೀಗಾಗಿ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳತ್ತೀನಿ. 8:30 ಅಂತಂದ್ರೆ ಮಕ್ಕಳ ಆಟೋ ಬರ್ತೈತಿ. ಬೆಳಗಿನ ನಾಷ್ಟನೂ ಆಯಿತು. ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಬೆಳಗ್ಗೆ. ಮಸಾಲೆ ಅನ್ನ ಮಾಡಿಕೊಂಡು ಮಕ್ಕಳಿಗೆ ಕಟ್ಟಿ ಕಳಿಸಿದೆ. ಇವಾಗ ಎಲ್ಲ ಮ್ಯಾಟ್ಗಳು ತುಂಬಾ ಹೊಲಸಾಗಿದ್ದು, ಹೀಗಾಗಿ ಅವನ್ನ ನೆನೆಯಲ್ಲಿ ಕೈ ಇಟ್ಟು ಸ್ನಾನ ಮಾಡಿಕೊಂಡು ಶುಕ್ರವಾರದ ಪೂಜೆಯನ್ನು ಮುಗಿಸ್ಕೊಂಡಿದ್ದೀನಿ. ಶುಕ್ರವಾರ ಮನೆ ದೇವರ ವಾರ ಆಗಿರೋದ್ರಿಂದ ಬೆಳಗ್ಗಿನ ಪೂಜೆನ ಮುಗಿಸ್ಕೊಂಡು ಬಿಡ್ತೀವಿ. ಬೆಳಗ್ಗಿನ ಪೂಜೆ ಮುಗಿಸ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಇರ್ತೈತಿ. ಮಧ್ಯಾಹ್ನ ಊಟಕ್ಕೆ ನಾನು ಹುರುಳಿ ಕಾಳುಗಳನ್ನು ಕುದಿಲಿಕ್ಕೆ ಹಾಕಿದ್ದೆ. ಹುರುಳಿ ಕಾಳು ಮತ್ತು ಹುರುಳಿ ಸಾಂಬಾರು ಮತ್ತು ರೊಟ್ಟಿ ಮಾಡ್ಕೋಬೇಕು ಅಂಥೇಳಿ ಮಾಡ್ಕೊಂಡಿದ್ದೆ. ಈಗ ಹುರುಳಿ ಪಲ್ಯಗಳನ್ನ ಮಾಡ್ಕೊಳತ್ತೀನಿ. ಅಡುಗೆ ಒಳಗೆ ನಾನು ಮಾಡ್ಕೊಳತ್ತೀನಿ. ಹುರುಳಿ ಪಲ್ಯ ಮಾಡಿಕೊಂಡು ಹುರುಳಿ ಸಾಂಬಾರು ಮಾಡ್ಕೋಬೇಕು. ಹುಣಸೆಹಣ್ಣು ನೆನೆ ಹಾಕಿದ್ದೆ ಹುರುಳಿ ಸಾಂಬಾರು ಮಾಡ್ಕೋಬೇಕು ಅಂಥೇಳಿ. ಹುರುಳಿ ಪಲ್ಯ ಆಯಿತು. ಈಗ ಹುರುಳಿ ಸಾಂಬಾರು ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಹುರುಳಿ ಕಾಳನ್ನ ತೆಗೆದಿಟ್ಕೊಂಡಿದ್ದೆ. ಈ ಥರ ನಾನು ಕಲ್ಲೊಳಗನ್ನು ಹುರುಳಿ ಕಾಳುಗಳನ್ನ ರುಬ್ಕೊಳಕತ್ತೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ರುಬ್ಕೊಳಕತ್ತೀನಿ. ಅಂದ್ರೆ ಸಾಂಬಾರು ಟೇಸ್ಟಿಯಾಗಿರ್ತೈತಿ ಅಂಥೇಳಿ. ಇವಾಗ ಅದೇ ಗಡಿಗೆ ಒಳಗೆ ಪಲ್ಯ ಮಾಡಿದ್ದನ್ನು ತೆಗೆದು ಸ್ವಚ್ಛಗೆ ತೊಳ್ಕೊಂಡು ವಾಪಸ್ ಅದೇ ಗಡಿಗೆ ಒಳಗೆ ನಾನು ಸಾಂಬಾರು ಮಾಡ್ಕೊಳತ್ತೀನಿ. ಉಳಿದಿದ್ದು ಹುರುಳಿ ಕಾಳುಗಳನ್ನ ಪೇಸ್ಟ್ ಮಾಡ್ಕೊಳಲ್ಲ. ಅದೇ ಪೇಸ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಐಟಮ್ಸನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಬೆಲ್ಲ ಹಾಕ್ಕೊಂಡು ಕುದಿಸ್ಕೊಳಕತ್ತೀನಿ. ಒಂದು ರೌಂಡ್ ಕುದಿಸ್ಕೊಂಡ್ರೆ ಹುರುಳಿ ಸಾಂಬಾರು ಸ್ವಲ್ಪ ಆದಷ್ಟು ತೆಳ್ಳಗಾಗಿದ್ರನ ರುಚಿಯಾಗಿರ್ತೈತಿ. ಮೇಲೆ ಕಸೂರಿ ಮೇಥಿ ಹಾಕಿ ಒಂದು ಕುದಿವರೆಗೂ ಇಡ್ತೀನಿ. ಇವಾಗ ಜೋಳದ ರೊಟ್ಟಿನೂ ಮಾಡ್ಕೊಂಡಾಯ್ತು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮನೆ ಅಂತಂದ್ರೆ ಅಡುಗೆ ಮನೆ ಏನು ರೊಟ್ಟಿ ಗಿಟ್ಟಿ ಮಾಡಿರ್ತೀವಲ್ಲ, ಸೊ ಹೀಗಾಗಿ ಹೊಲಸಾಟಾಗಿರ್ತೈತಿ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಅರಿವರ ಕ್ಲಾಸಿಗೆ ಒಬ್ಬರು ಆಂಟಿ ಬರ್ತಾರೆ. ಹೀಗಾಗಿ ಅವರು ಬರೋ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಅವ್ರಿಗೆ 2 ತಾಸದ ಟ್ರೈನಿಂಗ್ ಇರ್ತೈತಿ. ಅಂದ್ರೆ ಅರಿವರ್ಕ್ ಕ್ಲಾಸ್ ಇರ್ತೈತಿ. ಅವ್ರಿಗೆ 2 ತಾಸಿನವರೆಗೂ ನಾವು ಹೇಳ್ಕೊಡ್ಬೇಕಾಕೈತಿ. ಅವ್ರ ಜೊತೆ ನಾವು ಕೂಡಬೇಕು. ಹೀಗಾಗಿ ನನ್ನದು ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಅವ್ರ ಜೊತೆ ನಾನು ಸ್ವಲ್ಪ ಬ್ಲೌಸ್ ವರ್ಕ್ ಇದ್ದು ಅಂತಂದ್ರೆ ಬ್ಲೌಸ್ ವರ್ಕ್ಗಳನ್ನ ಹಾಕ್ತೀನಿ. ಮತ್ತು ಮಧ್ಯಾಹ್ನ ಊಟಕ್ಕಂತ್ರಿ ಹುರುಳಿಕಾಳು ಮತ್ತು ರೊಟ್ಟಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.